ಏ ಮೀನಾ ಎಲ್ಲಿದ್ದೆಮ್ಮ? ಯಾಕ್ರಿ ಏನಾಯ್ತು? ಊಟಕ್ಕೆ ಮನೆಗೆ ಬರಲ್ಲ ಏನು ಕೇಳಲ್ಲ ಅಂತ ಫೋನ್ ಮಾಡ್ದಮ್ಮ. ಅದು ನನ್ ಮನೇಲಿಲ್ಲ ರೀ. ಹೊರಗೋಗಿದ್ಯಾ? ಸರಿ ಆಯ್ತು. ಎಷ್ಟೊತ್ತಾಗತ್ತೆ ಬರೋದಕ್ಕೆ? ನನ್ ಬರೋದು ರೀ ನನ್ಗೇನು ಗೊತ್ತಾಗ್ತಿಲ್ಲ. ಏ ಮೀನಾ ಯಾಕೆ ಹೇಳ್ತಾ ಇದ್ಯಾ? ರೀ ನನ್ ಗೊತ್ತಾಗ್ತಲೇ ಮಾಡ್ಬಿಟ್ಟೆ ರೀ. ನನ್ ಬೇಕು ಅಂತ ಏನು ಮಾಡಿಲ್ಲ. ಏನ್ ಮಾಡ್ ಕೂತಿದ್ಯೆ? ಮೊದ್ಲು ವಿಷಯ ಹೇಳು. ಅದು ನಾನು ಹೂ ಕೊಡೋದಕ್ಕೆ ಹೋಗಿದ್ದೆ. ಹೂ ಕೊಟ್ಟು ಬರಷ್ಟಲ್ಲಿ ಹೀಗೆಲ್ಲ ಆಗೋಯ್ತು. ಏನಾಗ್ಬಿಡ್ತಮ್ಮ? ಏನಾಗೋಗಿದೆ? ಯಾರನ್ನೋ ಎತ್ಬಿಟ್ಟಿರೋ ತರ ಮಾತಾಡ್ತಾ ಇದೆಯಲ್ಲ? ಎತ್ತಿರೋದು ನಿಜನೇ ರೀ. ಅದ್ ಏನ್ ಹೇಳ್ತಾ ಇದೆಯೇ? ಎತ್ಬಿಟ್ಯಾ? ನಾನಲ್ಲ, ಪೊಲೀಸ್ ಅವರು. ಪೊಲೀಸಾ? ಗಾಡಿ ಎತ್ಬಿಟ್ರು. ಅವ್ರು ಯಾಕೆ ಮೀನಾ ಎತ್ಕೊಂಡು ಹೋಗ್ತಾರೆ? ನೋ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಸಿದ್ದೆ. ನೋಡ್ಕೊಂಡಲ್ವಾ ಗಾಡಿ ಪಾರ್ಕ್ ಮಾಡ್ಬೇಕು ನೀನು? ಅದ್ ನಾನು ನೋಡ್ಲಿಲ್ಲ ರೀ. ಹೂ ಕೊಟ್ಟು ವಾಪಸ್ ಬಂದ್ಬಿಡೋಣ ಅಂತ ಅನ್ಕೊಂಡೆ. ಸರಿ ಸರಿ ಆಯ್ತು. ಅದಕ್ಕೆ ಯಾಕಮ್ಮ ನೀನು ಅಳ್ತಾ ಇದೀಯಾ? ಸುಮ್ಮನೆ ಇರು. ನಾನು ಎಷ್ಟೋ ಕೇಳ್ಕೊಂಡೆ ರೀ, ಆದ್ರೆ ಗಾಡಿ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ ಗಾಡಿ ಕೊಡ್ತಾರೋ ಇಲ್ವೋ ಅಂತ ತುಂಬಾ ಭಯ ಆಗ್ತಿದೆ. ಹಿಂಗೆಲ್ಲ ಏನು ಆಗಲ್ಲ ಮೀನಾ. ಇನ್ಸ್ಪೆಕ್ಟರ್ ಬರ್ತಿದ್ದಾಗೆ ಫೈನ್ ಕಟ್ಟಿಸ್ಕೊಂಡು ಗಾಡಿ ಕೊಟ್ಬಿಡ್ತಾರೆ ಅಷ್ಟೇ. ನೀನ್ ಟೆನ್ಷನ್ ಆಗ್ಬೇಡ, ಆರಾಮಾಗಿರು. ರೀ ನನ್ನ ಹತ್ರ ಅಷ್ಟೊಂದೆಲ್ಲ ದುಡ್ಡಿಲ್ಲ. ನಾನು ಬರ್ತಾ ಇದ್ದೀನಿ ಆಯ್ತಾ? ಯಾವ ಸ್ಟೇಷನ್ ಹೇಳು? ನಮ್ಮ ಏರಿಯಾ ಪೊಲೀಸ್ ಸ್ಟೇಷನ್. ಸರಿನಮ್ಮ, ನಾನು ಬರ್ತಾ ಇದ್ದೀನಿ. ನೀನು ಅಳ್ಬೇಡ ನೀನು. ಸಮಾಧಾನ ಮಾಡ್ಕೋ. ಸರಿ. ರೀ ಏನ್ ಮೀನಾ ಇದೆಲ್ಲ? ರೀ ಗೊತ್ತಾಗ್ದೆ ಆಗೋಯ್ತು. ಗಾಡಿ ಎತ್ತಕೊಂಡ್ ಬಂದ್ಬಿಟ್ಟಿದ್ದಾರೆ. ನೋ ಪಾರ್ಕಿಂಗ್ ಗಾಡಿ ನಿಲ್ಸಿದ್ರೆ ಎತ್ತಕೊಂಡ್ಬರ್ದು ಏನ್ ಮಾಡ್ತಾರೆ? ಗಾಡಿ ಓಡಿಸ್ಬೇಕಾದ್ರೆ ಮಾತ್ರ ಅಲ್ಲ ಮೀನಾ, ಅದನ್ನ ನಿಲ್ಲಿಸ್ಬೇಕಾದ್ರೂ ಗಮನ ಇರಬೇಕು. ಹೂ ಕೊಟ್ಟ ತಕ್ಷಣ ಬೇಗ ಬಂದ್ಬಿಡೋಣ ಅಂತ ಹೋಗಿದ್ದಾರೆ. ಅಷ್ಟರಲ್ಲಿ ಹೀಗೆಲ್ಲ ಆಗೋಯ್ತು. ಗಾಡಿ ಪಾರ್ಕ್ ಮಾಡೋಕ್ಕಿಂತ ಮುಂಚೆ ಸುತ್ತಮುತ್ತ ಜಾಗ ನೋಡಬೇಕು. ಎಲ್ಲಿ ಸೇಫ್ ಆಗಿರುತ್ತೋ ಅಲ್ಲಿ ತಗೊಂಡು ಗಾಡಿ ಪಾರ್ಕ್ ಮಾಡಬೇಕು. ಏನೇ ನೀನು ನೆನಪಿದ್ಯಾ? ಅವತ್ತು ಆಟೋನು ಹಿಂಗೆ ಮಾಡಿದೆ. ಅದಕ್ಕೂ ಒಂದು ದಂಡಿ ಫೈನ್ ಕಟ್ಟಿದ್ವಿ. ಸ್ವಲ್ಪ ಅದ್ರ ಜವಾಬ್ದಾರಿ ಇರ್ಬೇಕು ನೀನು. ಪೊಲೀಸ್ನವ್ರು ಬರ್ತಾರೆ ಅಂತ ನನಗೆ ಹೇಗ್ರಿ ಗೊತ್ತಾಗುತ್ತೆ? ಪೊಲೀಸ್ ಅವ್ರು ಬರಲಿ ಬಿಡ್ಲಿ, ನಾವು ಕರೆಕ್ಟ್ ಆಗಿರ್ಬೇಕು ಮೀನಾ. ನಮ್ಮ ಕಡೆ ತಪ್ಪಿಲ್ದೆ ಹೋದ್ರೆ ನಾವು ಧೈರ್ಯವಾಗಿ ನಿಂತ್ಕೊಂಡು ಮಾತಾಡ್ಬೋದು. ಇವಾಗ ನೋಡು, ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಮಾತಾಡ್ಬೇಕಾಗತ್ತೆ. ರೀ ಹೂವೆಲ್ಲ ಗಾಡಿಲೇ ಇದೆ, ಬಾಡೋಗುತ್ತೇನೋ. ಹೌದೌದೌದು, ಇವಾಗ ಅದೇ ಮುಖ್ಯ ನೋಡು. ಬೇಜಾರು ಮಾಡ್ಕೋಬೇಡ. ಸರಿ ಬಾ ಹೋಗೋದೇನೋ ಮಾತಾಡಿ ಬರೋಣ. ಸರ್ 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 ಒಂದು ನಿಮಿಷ ಸರ್. ನಮಸ್ಕಾರ. ಇದು ನೋ ಪಾರ್ಕಿಂಗ್ ಗಾಡಿ ನಿಲ್ಸಿತ್ತು, ಎತ್ಕೊಂಡ್ಬಂದ್ಬಿಟ್ಟಿದ್ದಾರೆ ಸರ್. ನೋ ಪಾರ್ಕಿಂಗ್ನಲ್ಲಿ ನಿಲ್ಸಿದ್ರೆ ಗಾಡಿ ಪೊಲೀಸ್ ಸ್ಟೇಷನ್ಗೆ ತರದೆ ಇನ್ನೇನು ಸರ್ವಿಸ್ ಸ್ಟೇಷನ್ಗೆ ತಗೊಂಡೋಗ್ತಾರೆ. ಸರ್ ಸಾರಿ ಸರ್, ತಪ್ಪೇ ಸರ್. ಸರ್ ನನ್ನ ಹೆಂಡತಿಗೆ ಗೊತ್ತಾಗದೆ ಗಾಡಿ ನಿಲ್ಲಿಸ್ಬಿಟ್ಟಿದ್ದು ಸರ್. ಗಾಡಿನಲ್ಲಿ ಹೂ ಇತ್ತು ಸರ್. ವರ್ತನೆಗೆ ಬೆಳಿಗ್ಗೆ ಹೂ ಕೊಡೋಕೆ ಹೋದಾಗ ಗೊತ್ತಾಗದೆ ನೋ ಪಾರ್ಕಿಂಗ್ ಬೋರ್ಡ್ ನೋಡದೆ ನಿಲ್ಲಿಸ್ಬಿಟ್ರು ಸರ್. ಅದು ಹೇಗ್ರಿ ಬೋರ್ಡ್ ನೋಡದೆ ಹೋಗ್ತಾರೆ? ಸರ್ ಇವಳು ಹೊಸ್ದಾಗಿ ಗಾಡಿ ಓಡಿಸ್ತಾ ಇರೋದು ಸರ್. ಸರ್ ಪ್ಲೀಸ್ ಸರ್, ದಮಯ ಅಂತೀನಿ, ಗಾಡಿನ ಬಿಟ್ಟು ಕಳ್ಸಕ್ಕೆ ಹೇಳಿ ಸರ್. ಓಹೋ, ನೀವು ಹೇಳ್ಬಿಟ್ರೆ ನಾವು ಗಾಡಿ ಬಿಟ್ಟು ಕಳಿಸ್ಬಿಡ್ಬೇಕಾ? ಅಯ್ಯೋ ಸರ್, ಹಾಗೇನಿಲ್ಲ ಸರ್. ಆ ಗಾಡಿ ಇಟ್ಕೊಂಡೆ ಹೂವಿನ ವ್ಯಾಪಾರ ಮಾಡ್ತಾ ಇರೋದು. ಆ ಗಾಡಿ ಇಲ್ಲ ಅಂದರೆ ವ್ಯಾಪಾರ ಮಾಡೋಕೆ ತುಂಬ ಕಷ್ಟ ಆಗ್ಬಿಡುತ್ತೆ ಸರ್. ನೀನೇನು ಕೆಲಸ ಮಾಡ್ತಿರೋದು? ಸರ್ ನಾನು ಕಾರ್ ಡ್ರೈವರ್ ಆಗಿದ್ದೀನಿ ಸರ್. ನಿಂಗೆ ಪ್ರೊಸೀಜರ್ ಗೊತ್ತಿಲ್ವೇನೆಯಾ? ಒಂದು ಫೈನ್ ಕಟ್ಟಿ ಗಾಡಿ ತೊಗೊಂಡೋಗ್ಬೇಕು, ಇಲ್ಲ ಕೋರ್ಟ್ಗೆ ಹೋಗಿ ತೊಗೊಂಡೋಗ್ಬೇಕು. ಅಯ್ಯೋ ಸರ್, ಸರ್ ಕೋರ್ಟೆಲ್ಲ ಬೇಡ ಸರ್. ನಾವು ಇಲ್ಲೇ ಫೈನ್ ಕಟ್ಬಿಟ್ಟು ಗಾಡಿ ಬಿಡಿಸ್ಕೊಂಡು ಹೋಗ್ತೀವಿ ಸರ್, ಪ್ಲೀಸ್ ಸರ್. ನಾವೇನಂತ ದೊಡ್ಡ ತಪ್ಪು ಮಾಡಿಲ್ಲ ಸರ್. ಕಳ್ತನ ದರೋಡೆ ಮಾಡೋರ್ನ ಬಿಟ್ಟು ನಮ್ಮಂತ ದಿನಗೂಲಿ ಮಾಡೋರ ಹತ್ರ ನೀವು ಇಷ್ಟೊಂದು ಸಿಟ್ಟಾದ್ರೆ ಹೇಗೆ ಸರ್? ಏನಮ್ಮ ಮಾತು ತುಂಬ ಓವರ್ ಆಗಿದೆ. ನಮ್ಮನ್ನ ಆ ಕಳ್ಳರ ಪಾರ್ಟ್ನರ್ ಥರ ಮಾತಾಡ್ತಾ ಇದೀಯಾ? ನಿನ್ನ ಮಾತೆ ಸರಿಗಿಲ್ವೇ? ಸಾರಿ ಸರ್, ಸಾರಿ ಸರ್. ಸುಮ್ಮನೆ ಇರಮ್ಮ ನೀನು. ನೀವು ಗಾಡಿನ ಕೋರ್ಟಲ್ಲಿ ತೊಗೊಳ್ಳಿ ಹೋಗಿ. ಸುಮ್ಮನೆ ಇರೇ ನೀನು ನಿಮಿಷ. ಸರ್ ಅವಳಿಗೇನೋ ಗೊತ್ತಾಗದೆ ಹಂಗೆ ಮಾತಾಡಿದಾಳೆ ಸರ್, ಅಷ್ಟೇ. ನಾವು ಫೈನ್ ಕಟ್ತೀವಿ ಸರ್. ಗಾಡಿ ಕೊಡಿ ಸರ್, ಪ್ಲೀಸ್ ಸರ್. ನೋಡಿ, ಗಾಡಿ ನಾನು ರಿಲೀಸ್ ಮಾಡೋಕ್ಕಾಗಲ್ಲ. ಟ್ರಾಫಿಕ್ ಎಸ್ ಐ ಹೊರಗೆ ಹೋಗಿದ್ದಾರೆ. ಅವ್ರು ಬಂದ ಮೇಲೆ ಅವ್ರ ಹತ್ರ ಮಾತಾಡಿ ಗಾಡಿ ತೊಗೊಂಡೋಗಿ. ಇನ್ನು ಕೆಲವು ಕಡೆ ಹೋಗಿ ಹೂ ಕೊಡಬೇಕು ಸರ್. ಗಾಡಿಲೇ ಹೂ ಎಲ್ಲ ಇರೋದು ಸರ್. ಪ್ಲೀಸ್ ಸರ್. ಹಾಗಿದ್ರೆ ಗಾಡಿನಲ್ಲಿರೋ ಹೂ ತೊಗೊಂಡೋಗಿ. ಸರ್ ಜೊತೆಗೆ ಗಾಡಿನೂ ಬೇಕು ಅಲ್ವಾ ಸರ್? ಗಾಡಿ ಬೇಕಂದ್ರೆ ಎಸ್ ಐ ಬರೋವರೆಗೂ ವೆಯ್ಟ್ ಮಾಡ್ರಿ. ಸರ್ ಅವ್ರು ಯಾವಾಗ ಬರ್ತಾರೆ ಸರ್? ನೀವು ಇಲ್ಲಿ ವೆಯ್ಟ್ ಮಾಡ್ತಿದ್ರ ಅಂತ ಫೋನ್ ಮಾಡಿ ಬೇಗ ಬನ್ನಿ ಅಂತ ಹೇಳ ಎಸ್ ಐಗೆ. ಸರ್ ಫೋನ್ ಮಾಡಿ ಈಗಲೇ ಹೇಳಿ ಸರ್, ಹೇಳಿ ಸರ್ ಪ್ಲೀಸ್ ಸರ್. ಸಾರಿ ಸರ್. ಸರ್ ಅವ್ರು ಯಾವಾಗ ಬರ್ತಾರೋ ಬರಲಿ ಸರ್, ನಾವಿಲ್ಲ ವೆಯ್ಟ್ ಮಾಡ್ತಾ ಇರ್ತೀವಿ.
ಲೇ ಮರಮ್ಮ ಬಾ ಸ್ಟೇಷನಲ್ಲಿ ಒಳ್ಳೆ ಮಾರ ಮಾಡ್ದಂಗೆ ಆಡ್ತಿಲ್ಲ ನೀನು. ನಾನು ಮಾತಾಡ್ತಾಳೆ ಅವ್ರ ಜೊತೆಗೆ, ಸೈಲೆಂಟ್ ಆಗಿರಕ್ಕಲ್ಲ ನನಗೆ. ನಡಿ. ಏ ಆಯ್ತು ಬಿಡಮ್ಮ, ಅಳಬೇಡ, ಸಮಾಧಾನ ಮಾಡ್ಕೋ. ಇಲ್ಲೇ ಇದೆ ನೋಡು ಗಾಡಿ, ಏನೂ ಆಗಿಲ್ಲ, ಬಿಡಿಸ್ಕೊಂಡು ಹೋಗೋಣ. ಯಾಕೋ ನನ್ನ ಟೈಮೇ ಸರಿ ಇಲ್ಲ ಅಂತ ಅನಿಸ್ತಿದೆ. ಹೇಗೆ? ಮನೆ ಮುಂದೆ ಇದ್ದಿದ್ದ ಅಂಗಡಿನ ಕಾರ್ಪೊರೇಷನ್ ಅವ್ರು ಎತ್ಕೊಂಡು ಹೋದ್ರು. ಈಗ ಈ ಗಾಡಿನ ಪೊಲೀಸ್ನವ್ರು ಎತ್ಕೊಂಡ್ ಬಂದಿದ್ದಾರೆ. ನೀನ್ ಸ್ವಂತವಾಗಿ ದುಡಿಯಕ್ಕೆ ಲಾಯಕ್ಕೆ ಇಲ್ಲ ಅಂತ ದೇವ್ರು ಹೀಗೆಲ್ಲ ಮಾಡಿ ನನಗೆ ಎಚ್ಚರಿಕೆ ಕೊಡ್ತಿದ್ದಾನೆ ಅಂತ ಅನಿಸ್ತಿದೆ. ನೀನು ಗಾಡಿ ನಿಲ್ಸಿದ ಜಾಗದಲ್ಲಿ ಆ ದೇವ್ರೆ ನೋ ಪಾರ್ಕಿಂಗ್ ಬೋರ್ಡ್ನ ತಂದಿಟ್ನಾ? ಏನೇ ನೀನ ದೇವ್ರಿಗೆ ಮಾಡಕ್ ಬೇರೆ ಬೇಜಾನ್ ಕೆಲ್ಸಗಳಿದೆಯಮ್ಮ. ಅವನನ್ನ ಯಾಕೆ ಸ್ಟೇಷನ್ ವಿಷಯದಲ್ಲಿ ಫಿಟ್ ಮಾಡಿಸ್ತೀಯಾ? ಮತ್ ಯಾಕ್ರಿ ನನ್ಗೆ ಹೀಗೆಲ್ಲ ಆಗ್ತಿದೆ? ಪೊಲೀಸು ನೀನು ಒಬ್ಳು ಗಾಡಿ ಮಾತ್ರ ಎತ್ಕೊಂಡ್ ಬಂದಿಲ್ಲಮ್ಮ. ಆ ಮೂಲೆಯಲ್ಲಿ ಹೋಗಿ ನೋಡಲಿ, ಲೈನ ಗಾಡಿಗಳು ನಿಂತಿರುತ್ತೆ. ಎಲ್ಲ ಸ್ಟೇಷನ್ ಮುಂದೆ ಇದೇ ಥರ ಗಾಡಿಗಳು ನಿಂತಿರುತ್ತಮ್ಮ, ಅಲ್ವೇ? ನೀನೇ ಹೇಳು. ನಮ್ಮ ಗಾಡಿ ನಾವು ನೋ ಪಾರ್ಕಿಂಗ್ ನಿಲ್ಲಿಸ್ಬಿಟ್ರೆ ಪೊಲೀಸರು ಅವ್ರ ಕರ್ತವ್ಯ ಮಾಡದೆ ಸುಮ್ಮನೆ ಇದ್ಬಿಡ್ಬೇಕಾ? ನೋಡಿದ್ಯಾ, ಇಷ್ಟೆಲ್ಲ ತಪ್ಪು ನಾವು ಮಾಡಿ ಎಲ್ಲದಕ್ಕೂ ಆ ದೇವರೇ ಕಾರಣ ಅಂತ ಅಂದ್ಬಿಡ್ತೀವಿ. ಒಪ್ಕೋತೀನಿ ರೀ, ತಪ್ಪೆಲ್ಲ ನಂದೆ. ನಾನೇ ಹುಷಾರಾಗಿರ್ಬೇಕಾಗಿತ್ತು. ಗಾಡಿ ತಗೊಂಡು ಇನ್ನೂ 1 ವಾರ ಕೂಡ ಆಗಿಲ್ಲ, ಹಾಗೆ ಸ್ಟೇಷನ್ ಮೆಟ್ಲು ಹತ್ತಾಗಿ ಮಾಡಿಬಿಟ್ಟೆ. ಗಾಡಿ ಏನು ಸ್ಟೇಷನ್ ಮೆಟ್ಲು ಹತ್ತಿಲ್ಲ ಕಣೆ, ಇಲ್ಲೇ ಪಾರ್ಕಿಂಗಲ್ಲಿ ಬೆಚ್ಚಿಗೆ ನಿಂತಿಲ್ವಾ? ಲೇ ಮೀನಾ, ನೋಡಿಲಿ, ಬೇಜಾರಾಗಬೇಡ, ಸಮಾಧಾನ ಮಾಡ್ಕೊ. ನಮಗೆ ಗೊತ್ತಿಲ್ಲದೆ ಆಗಾಗ ಈ ಥರ ತಪ್ಪುಗಳು ನಡೆಯೋದು ಸಹಜ. ಇನ್ನೊಂದ್ಸರಿ ಈ ಥರ ತಪ್ಪು ಆಗದೆ ಇರೋ ಥರ ನಾವು ನೋಡ್ಕೋಬೇಕು ಅಷ್ಟೆ. ಅದು ಬಿಟ್ಟು ನೀನು ಹಿಂಗೆಲ್ಲ ಮಾತಾಡೋದು ಸರಿಯಲ್ಲಮ್ಮ. ನೋಡೋಣ ಇರು, SI ಬಂದ ಮೇಲೆ ಫೈನ್ ಕಟ್ಟಿದ್ರೆ ಗಾಡಿ ಬಿಟ್ಟು ಕಳಿಸ್ತಾರೆ ಅಂತ ಹೇಳಿದಾರಲ್ವಾ? ಹಾಂ, ನೋಡೋಣ. ಹಾಂ, ಅಳಬೇಡ. ಬೇ, ನನ್ನಿಂದ ನಿಮ್ಗೆ ಇಡೀ ದಿನ ವೇಸ್ಟ್ ಆಗೋಯ್ತು. ನಿಮ್ ಕೆಲ್ಸನೂ ಮಾಡ್ಕೊಳ್ಳೋದಕ್ ಬಿಡದೆ ಇಲ್ಲಿ ನಿಲ್ಲೋ ಹಾಗೆ ಮಾಡ್ಬಿಟ್ಟೆ. ಸರಿನಮ್ಮ, ಆಯಿತು. ನಾನು ಹೋಗಿ ನನ್ನ ಡ್ಯೂಟಿ ಮುಂದುವರಿಸ್ದಾ? ಸರಿ ರೀ, ನೀವು ಹೋಗಿರಿ, ಹುಷಾರು. ಎಷ್ಟೊತ್ತಾದ್ರೂ ಪರವಾಗಿಲ್ಲ, ನಾನು ಇಲ್ಲೇ ಇದ್ದು ಮನೆ ಗಾಡಿ ತಗೊಂಡ್ ಬರ್ತೀನಿ. ಆಯ್ತು. ಹಂಗೆ ಪೊಂಗಿಸ್ಬಿಡ್ತೀನಿ ತೇರಿತ್ತು. ಏಯ್, ನಿನ್ನ ಬಿಟ್ಟು ನಾನು ಹೋಗ್ಬಿಡ್ತೀನಾ? ಅದು ಇಂಥ ಟೈಮಲ್ಲಿ? ನನಗೆ ಈ ಟೈಮಲ್ಲಿ ಗಾಡಿಗಿಂತ ನೀನೇ ಕಣೆ ಮುಖ್ಯ. ನಾವಿಬ್ರು ಸೇರಿ ಗಾಡಿನ ಬಿಡಿಸ್ಕೊಂಡೆ ಇಲ್ಲಿಂದ ಮನೆಗೆ ಹೋಗೋದು. ನೀನು ಟೆನ್ಷನ್ ಆಗಬೇಡ, ಸ್ವಲ್ಪ ಸಮಾಧಾನವಾಗಿರು. ಇಲ್ಲೇ ಇರ್ತೀನಿ ನಿನ್ನ ಜೊತೆಗೆ. ಇನ್ನು ಎಷ್ಟೊತ್ತು ಅಂತ ಕಾಯ್ಬೇಕ್ರಿ? ನಮಗೆ ಕೆಲಸ ಆಗಬೇಕು ಅಂತಂದ್ರೆ ನಾವು ಕಾಯಲೇಬೇಕಮ್ಮ, ಎಷ್ಟೊತ್ತಾದರೂ ಕಾಯಬೇಕು. ಇವರು ಈ ಸ್ಟೇಷನಲ್ಲಿ ಕೆಲಸ ಮಾಡೋದು ನಿಮ್ಗೆ ಗೊತ್ತಾ ರೀ? ಕಡೆ ಗೊತ್ತು, ರಮೇಶ್ ಸಾರು ಒಳ್ಳೆಯವರು. ಇರೋ ನಿಮಿಷ ಬನ್ನಿ ಮಾತಾಡ್ಸೋಣ. ಸರ್ 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 ನಮಸ್ಕಾರ ಸರ್. ಸೂರ್ಯ, ನೀನೇನಪ್ಪ ಇಲ್ಲಿ? ಹಾಂ ಸರ್, ಇವಳು ಮೀನಾ ಅಂತ ನನ್ನ ವೈಫು ಸರ್. ಇವಳು ಗಾಡಿ ಹತ್ಕೊಂಡ್ಬಂದ್ಬಿಟ್ಟಿದ್ದಾರೆ. ನೋ ಪಾರ್ಕಿಂಗಾ? ಸ್ವಲ್ಪ ಹುಷಾರಾಗಿರ್ಬೇಕಲ್ವಮ್ಮ. ನನಗೆ ಗೊತ್ತಾಗ್ಲಿಲ್ಲ ಸರ್. ಸರ್, ನಿಮ್ಮ ಸ್ಟಾಫ್ ಹತ್ರ ಮಾತಾಡಿ ಒಂದು ಸ್ವಲ್ಪ ಗಾಡಿ ಬಿಡಿಸ್ಕೊಡಿ ಸರ್, ಪ್ಲೀಸ್ ಸರ್. ಹಾಗಲ್ಲ, ಯಾರು ಒಪ್ಪಲ್ಲ ಸೂರ್ಯ. ಈಗ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ ನೋಡೋ. ಫೈನ್ ಕಟ್ಟಿ ಗಾಡಿ ತಗೊಂಡು ಹೋಗ್ಬೇಕು. ಸರ್ ಹ್ಞೂ ಸರ್, ಫೈನ್ ಕಟ್ಟಕ್ಕೆ ನಾನು ರೆಡಿಯಾಗಿದ್ದೀನಿ ಸರ್. ಆದರೆ SI ಬರೋ ತನಕ ವೆಯ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಓ, ಮಾಣಿಕ್ಯ ಸರ್ ಬರಬೇಕಾ? ಮಾಣಿಕ್ಯನವ್ರು ಅನ್ನನೋ ವಿಕ್ರಾಂತ್ ಅವನ ರೇಂಜಲ್ಲಿ ನಮ್ಮ ಗಾಡಿನ ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಸರ್, ಜಸ್ಟ್ ಮಾತಲ್ಲಿ ಈ ಮ್ಯಾಟ್ರು ಮುಗಿಯೋದಿಲ್ವ ಸರ್? ಚೆನ್ನಾಗಿ ಹೇಳಿದೆ. ಸಾಹೇಬ್ರು ಈ ಟೈಮಲ್ಲಿ ರೌಂಡ್ಸಲ್ಲಿ ಇರ್ತಾರೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ಬೋದು. ನೀವು ವೆಯ್ಟ್ ಮಾಡಿ, ಅವ್ರು ಬರ್ತಾ ಇದ್ದ ಹಾಗೆ ನಾನು ಅವ್ರ ಹತ್ರ ಹೇಳ್ತೀನಿ. ನೀವು ಫೈನ್ ಕಟ್ಟಿ ಗಾಡಿ ತಗೊಂಡೋಗಿ. ಓಕೆ ಸರ್, ಸರಿ ಸರ್. ರೋಹಿಣಿ, ಒಂದು ನಿಮಿಷ ಬಂದೆ. ಹಲೋ. ಹಾಂ, ಎಸ್ ಸರ್, ಹೌದು. ಕೇರಳ ಬೇಸ್ಡ್ ಜಾಬ್ಗೆ ಇಂಟರ್ವ್ಯೂ ಮಾಡಿದ್ರಲ್ಲ, ಅದೇ ಮನೋಜ್ ಮಾತಾಡ್ತಿರೋದು. ಸರ್, ಆ್ಯಕ್ಚುಲಿ ನಾನು ಮಾರ್ನಿಂಗ್ ಕಾಲ್ ಮಾಡಿದ್ದೆ. ಹಾಂ ಸರ್. ಸರ್, ಆದಷ್ಟು ಬೇಗ ದುಡ್ಡು ತೊಗೊಂಬರ್ತೀನಿ ಸರ್. ಸರ್, ಗಾಡಿ ಕೊಟ್ಬಿಡ್ತಾರಲ್ಲ ಸರ್? ಫೈನ್ ಕಟ್ಟಿದ ಮೇಲೆ ಗಾಡಿ ಯಾಕಪ್ಪ ಕೊಡಲ್ಲ? ಸರ್, ನಾನೀಗ ಒಂದು ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೀನಿ. ನಾನೇ ಆಮೇಲೆ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ ಸರ್. ಹಾಂ, ಬಾಯ್ ಥ್ಯಾಂಕ್ ಯು. ಸರಿಯಪ್ಪ, ನಾನು ಒಂದು ಸರಿ ಅವ್ರಿಗೆ ಫೋನ್ ಮಾಡಿ ಎಷ್ಟೊತ್ತಿಗೆ ಬರ್ತಾರಂತ ವಿಚಾರಿಸ್ತೀನಿ. ಸರಿ ಸರ್, ಸರಿ ಸರ್, ಥ್ಯಾಂಕ್ ಯು ಸರ್. ನನ್ನಿಂದ ನೀವು ಇವತ್ತು ತಿಂಡಿನೂ ತಿಂದಿಲ್ಲ ಅಲ್ವಾ? ನೀನು ತಿಂದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು.
ಈಗ ನಾವು ಹೋಟ್ಲ್ ಕಡೆ ಹೋಗಿ ಇಲ್ಲಿಗೆ ಬಂದ್ಬಿಟ್ಟು ಈ ಗಾಡಿಗೆ ಸಂಬಂಧಪಟ್ಟಿರೋರು ಯಾರು ಇಲ್ಲ ಅಂತ ಹೊಟ್ಟೋಗ್ಬಿಟ್ರೆ ಪರವಾಗಿಲ್ವಾ? ಅಯ್ಯೋ ಬೇಡ ರೀ, ನಾವು ಗಾಡಿ ತಗೊಂಡ್ಮೇಲೆ ಊಟ ಮಾಡೋದಕ್ಕೆ ಹೋಗೋಣ. ಸರ್ ಇದಕ್ಕೆ ಸರ್ ಒಂದು ನಿಮಿಷ ಸರ್. ಇದು SI ಸಾಹೇಬ್ರು ಬಂದ್ರ ಸರ್? ಇನ್ನೂ ಬಂದಿಲ್ಲ ಸೂರ್ಯ, ಅವ್ರು ಬರೋದಕ್ಕೆ ಇನ್ನೂ ಟೈಮ್ ಆಗ್ಬೋದು. ಹೌದಾ? ಹಂಗಂದ್ರೆ ಇವತ್ತು ಗಾಡಿ ಸಿಗಲ್ವ ಸರ್? ಒಳಗಡೆ ಇನ್ಸ್ಪೆಕ್ಟರ್ ಇದ್ದಾರೆ, ಅವ್ರಿಗೆ ಹೇಳಿ ಫೈನ್ ಕಟ್ಟಿ ಗಾಡಿ ತಗೋಬೋದು. ಸರಿ ಸರ್, ಹಂಗಂದ್ರೆ ನಾನು ಹೋಗಿ ಅವ್ರ ಹತ್ರ ಮಾತಾಡ ಸರ್. ಸೂರ್ಯ ಒಂದು ನಿಮಿಷ ಇರಪ್ಪ, ಅವ್ರು ಯಾವುದೋ ಮುಖ್ಯವಾದ ಕೇಸಲ್ಲಿ ಬ್ಯುಸಿ ಆಗಿದ್ದಾರೆ, ಅದು ಮುಗಿಲಿ ನಾನು ಮಾತಾಡ್ತೀನಿ. ಸರಿ ಸರ್, ಆಯಿತು. ಏನ್ರಿ ಇವರು ಯಾವಾಗ ಕೇಳಿದ್ರು ವೇಟ್ ಮಾಡಿ ಅನ್ನೋದ್ ಬಿಟ್ಟು ಬೇರೆ ಏನು ಹೇಳ್ತಾನೆ ಇಲ್ಲ. ನಮ್ಮ ಗಾಡಿ ರಿಲೀಸ್ ಮಾಡಿ ನಮ್ಮ ಕೈ ಕೊಡೋದು ಒಂದೇ ಇವ್ರ ಕೆಲಸ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಏಯ್, ಪೊಲೀಸ್ ಅಂದ್ರೆ ಬೇಕಾದಷ್ಟು ಕೆಲಸ ಇರತ್ತಮ್ಮ, ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಷ್ಟೇ. ಹೋದ್ವಾ, ಹೂ ಕೊಟ್ವಾ, ಬಂದ್ವಾ ಅನ್ನೋದನ್ನ ಬಿಟ್ಟು ನಿನ್ನನ್ ಯಾರೇ ಹೋಗಿ ಆ ಅಂಗಡಿ ಕಾವಲು ಕಾಯ ಕೇಳಿದ್ದು? ನನ್ ಮೊದ್ಲು ಸೈಕಲಲ್ಲಿ ಹೂ ಕೊಡ್ಬೇಕಾದ್ರೆ ಹೀಗೆ ಎಲ್ಲಂದ್ರಲ್ಲಿ ನಿಲ್ಸ್ಬಿಟ್ಟೆ ಹೋಗ್ತಿದ್ದು. ಆಗ ಯಾರು ನನ್ನ ಸೈಕಲ್ ಎತ್ಕೊಂಡೇ ಹೋಗ್ತಿರ್ಲಿಲ್ಲ, ಗೊತ್ತಾ ನಿಮ್ಗದು? ಏಯ್, ಸೈಕಲ್ ಸ್ಕೂಟ್ರು ಎರಡು ಒಂದೇ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಎರಡಕ್ಕೂ ಇರೋದು ಎರಡೇ ಚಕ್ರ. ಉಲ್ಟು ಸರಿ ಇರೋದು ಎರಡೇ ಚಕ್ರ, ಹಂಗಂತ ರೋಡ್ ಬದಲ್ಲಿ ಬಿಟ್ಟು ಹೋಗ್ಬೇಕಾಯ್ತಾ? ಇರೋ, ಒಳಗೋಗಿ ಸ್ವಲ್ಪ ಮಾತಾಡ್ಕೊಂಡ್ ಬರ್ತೀನಿ. ನಾನು ಬರ್ತೀನಿ. ಅಮ್ಮ ತಾಯಿ, ದಯವಿಟ್ಟು ಸೈಲೆಂಟಾಗಿ ಇಲ್ಲೇ ಇದ್ಬಿಡು. ಅಲ್ಲಿ ಬಂದ್ರು ಕೊಯ 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 ಅಂತ ಇರ್ತೀಯ ನೀನು. ಸೂರ್ಯ ಬಾಪ ಇಲ್ಲೇ. ಸರ್ ಬನ್ನಿ, ಕರೀತದ ಸರ್ ಇನ್ಸ್ಪೆಕ್ಟರ್ ಬಂದ್ರ ಮಾತಾಡ್ಬೋದಾ? ಮೇಡಮ್ ನೀವೇನಿಲ್ಲಿ, ಏನಾದರೂ ಸಮಸ್ಯೆನಾ ಮೇಡಮ್? ಒಂದು ಸಣ್ಣ ಸೆಟ್ಲ್ಮೆಂಟ್ ಇತ್ತು, ಅದಕ್ಕೆ ಬಂದಿದ್ದೆ. ಸೂರ್ಯ, ಇವ್ರು ನಿನ್ನ ಪರಿಚಯ ಇದೆಯಾ? ಓ ಗೊತ್ತು ಸರ್ ನನಗೆ. ಮೇಡಮು 2 ದಿನದಿಂದ ನನ್ನ ಕಾರೇ ಬುಕ್ ಮಾಡ್ಕೊಂಡು ಓಡಾಡ್ತಿರೋದು. ಮೇಡಮ್ ಲ್ಯಾಂಡ್ ವಿಷಯಕ್ಕೆ ಬಂದಿದ್ದೀರಾ ಮೇಡಮ್? ಸೂರ್ಯ, ಇದು ಬೇರೆ ಸೆಟಲ್ಮೆಂಟ್ ವಿಷಯ ಕಣಪ್ಪ. ಎಲ್ಲ ಮಾತಾಡಿ ಸೆಟಲ್ಮೆಂಟ್ ಮಾಡಾಯ್ತು. ಒಂದು ಸಾಕ್ಷಿ ಸೈನ್ ಬೇಕಾಗಿತ್ತು. ಇವ್ರ ಕಡೆಯಿಂದ ನೀನೇ ಒಂದು ಸೈನ್ ಹಾಕ್ಬೇಕಪ್ಪ. ಸರ್ ನಾನಾ? ಹೌದು ಸೂರ್ಯ, ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ, ಪ್ಲೀಸ್ ಹೆಲ್ಪ್ ಮೀ. ನಾನು ಹೇಗೆ? ಅಲ್ಲ, ನನಗೆ ಇದ್ರ ಬಗ್ಗೆ ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ನಾನು ಹೆಂಗೆ ಮೇಡಮ್ ಸೈನ್ ಮಾಡಲಿ? ಮುಂದೆ ನನಗೆ ಅಕಸ್ಮಾತ್ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ? ಮುಂದೆ ಯಾವ ಪ್ರಾಬ್ಲಮ್ಮು ಆಗಲ್ಲ ಕಣಪ್ಪ. ನೀನೊಂದು ಸೈನ್ ಹಾಕಿದ್ರೆ ಅವ್ರು ಇಲ್ಲಿಂದ ಹೋಗ್ತಾರೆ. ನೀನು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ನಿನ್ನ ಗಾಡಿ ತಗೊಂಡು ಹೋಗ್ಬೋದು. ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ ಸೂರ್ಯ. ಸರಿ ಮೇಡಮ್. ಕೆಳಗಡೆ ನಿನ್ನ ಫೋನ್ ನಂಬರ್ ಬರೆಯಪ್ಪ. ತೊಳಿ ಸರ್. ಸರಿಯಪ್ಪ, ಇವ್ರನ್ನ ಕಳಿಸಿ ನಾನು ನಿನ್ನ ಒಳಗೆ ಕರಿತೀನಿ. ತುಂಬ ಥ್ಯಾಂಕ್ಸ್ ಸೂರ್ಯ ಅವರೇ. ರೀ ಏನ್ರಿ ಇದೆಲ್ಲ? ಏನೂ ಇಲ್ಲ ಬಿಡಮ್ಮ. ಲೋ ಪಾರ್ಕಿಂಗಲ್ಲಿ ಗಾಡಿ ಯಾಕೆ ನಿಲ್ಸಿದ್ರಿ? ಹೂ ಕೊಟ್ಟು ಬರೋಣ ಅಂತ ಹೋದೆ, ಸ್ವಲ್ಪ ಲೇಟ್ ಆಗೋಯ್ತು ಸರ್. ಇನ್ ಮುಂದೆ ಹಾಗೆಲ್ಲ ಆಗಲ್ಲ ಸರ್. ಸರಿ, ಫೈನ್ ಕಟ್ಟಿ ಗಾಡಿ ತಗೊಂಡೋಗಿ. ಇನ್ನು ಮುಂದೆ ಈಗ ಮಾಡಬಾರ್ದು ಸರ್. ಇನ್ ಮುಂದೆ ನಡ್ಕೊಂಡು ಹೋದ್ರು ನೋ ಪಾರ್ಕಿಂಗ್ ಅಲ್ಲಿ ಮಾತ್ರ ನಿಲ್ಲಲ್ಲ ಸರ್. ನನ್ ಗಾಡಿ ಸಿಕ್ಕಿದ್ರೆ ಸಾಕು. ಸರಿ 500 ರೂಪಾಯಿ ಕೊಡಿ. ಸರ್ ಏನ್ ಸರ್ 500 ರೂಪಾಯಿ ಕೇಳ್ತಿದ್ದೀರಾ? ಇದು ಫೈನ್ ಅಷ್ಟೇ ಅಮ್ಮ. ಇಲ್ಲೇ ಕಟ್ತೀರಾ ಕೋರ್ಟ್ಗೆ ಹೋಗ್ತೀರಾ? ಅಯ್ಯೋ ಸರ್, ಇಲ್ಲ ಸರ್, ಇಲ್ಲ ಸರ್, ಇಲ್ಲೇ ಕಟ್ತೀವಿ. ಸರ್ ಕರೆಕ್ಟಾಗಿದೆ ನೋಡಿ ಸರ್. ಥ್ಯಾಂಕ್ ಯು ಸರ್. ತುಂಬ ಉಪಕಾರ ಆಯ್ತು ಸರ್. ಬರ್ತೀವಿ ಸರ್. ಇಲ್ಲ ಬರೋಲ್ಲ ಸರ್. ಹಾಂ ನಡಿ ಹೋಗೋಣ.
ಅಬ್ಬಾ ನನ್ಗೆ ಈಗ ಸಮಾಧಾನ ಆಯ್ತ್ರಿ. ನಾವು ತಪ್ಪು ಮಾಡಿಲ್ಲ ಅಂತಂದ್ಮೇಲೆ ನಮ್ಗೆ ಯಾವುದೇ ರೀತಿ ಕೆಟ್ಟದಾಗಲ್ಲ ಮೀನಾ. ಸರಿ ಬನ್ನಿ ಹೊರಡೋಣ, ನೀವೇ ಗಾಡಿ ಓಡಿಸಿ. ಹಾಂ, ಆಮೇಲೆ ನನ್ನ ಗಾಡಿ ಇಲ್ಲೇ ನಿಲ್ಸಿ ಬಂದ್ಬಿಡ್ಲಾ? ನನ್ನ ಕಾರ್ಯ ಮರ್ತು ಬಿಟ್ಟಿಲ್ಲ, ನಿನ್ನ ಗಾಡಿ ಬಂದಿದ ತಕ್ಷಣ. ಅಯ್ಯೋ ಸಾರಿ ರೀ. ಸರಿ ನಾನು ಗಾಡಿ ತಗೊಂಡ್ ಬರ್ತೀನಿ. ಸರಿ, ನೀನು ಗಾಡಿ ತೊಗೊಂಡು ನಿಧಾನಕ್ಕೆ ಬಾ, ನಾನು ಅಲ್ಲೇ ನಿಧಾನಕ್ಕೆ ಹೋಗ್ತಾ ಇರ್ತೀನಿ. ಜಾಯ್ನ್ ಆಗು, ಬಾ ನಡಿ. ಆಸೆ ಆಸೆ ಆಸೆ